ನಿನ್ನ ಉಸಿರು ಇರೋವರೆಗೂ ನನ್ನ ಉಸಿರು ಪರಿ. ನೀನಿದ್ದಷ್ಟು ದಿನ ನಾನು. ವೇದಾಂತ್ ಕೂಡ ನಮ್ಮ ಅಪ್ಪನ ಥರಾನೇ. ಅಪ್ಪ ಅಮ್ಮನ ತುಂಬ ಕೇರ್ ತಗೊಳ್ಳೋ ಹಾಗೆ ನನ್ನ ಕೇರ್ ತಗೊಳ್ತಾನೆ. ಅಂಥ ಒಳ್ಳೆ ಗುಣನ ಆ ದೇವ್ರ ಅವನಿಗೆ ಕೊಟ್ಟಿದ್ದಾನೆ. ಎಲ್ಲ ಹೆಣ್ಮಕ್ಳು ತಮ್ಮ ತಂದೆಯಲ್ಲಿ ಮೊದಲು ಹೀರೋನ ಕಾಣ್ತಾರೆ. ಅದೇ ಥರ ನಮ್ಮ ಗಂಡ ಆಗೋನ್ ತಮ್ಮ ಅಪ್ಪನ ಕಾಣ್ತಾರೆ. ಹೆಣ್ಣಿಗೆ ಆತ್ಮಗೌರವ, ಸಮಾಧಾನ ದೊಡ್ಡ ಆಸ್ತಿ. ಐಶ್ವರ್ಯ ಕೊಡೋ ಖುಷಿಗಿಂತ ಇನ್ನೊಬ್ರು ಕೊಡೋ ಗೌರವನೇ ತುಂಬಾ ಸೆಕ್ಯೂರ್ ಫೀಲಿಂಗ್ ಕೊಟ್ಬಿಡುತ್ತೆ. ಆ ವಿಚಾರದಲ್ಲಿ ನನ್ನ ಹುಡುಗ ನಾನು ಅಂದ್ಕೊಂಡಿದ್ದಕ್ಕಿಂತನೂ ಒಂದ್ ಕೈ ಮೇಲೆ. ಅವನಿಗೆ ಪ್ರೀತಿ ಹಂಚೋದು ಗೊತ್ತು, ಪ್ರೀತಿ ಪಡ್ಕೊಳ್ಳೋದು ಗೊತ್ತು. ಹೇಳಿ ಕೇಳಿ ಮಿಸ್ಟರ್ ಪರ್ಫೆಕ್ಟ್ ಅವನು. ಅಂತ ಒಳ್ಳೆ ಹುಡ್ಗನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬಚ್ಚರಂಗಿ. ಎಷ್ಟೇ ಬಜಾರಿ ಆಗಿರ್ಬೋದು, ರೌಡಿ ಆಗಿರ್ಬೋದು, ನನಗೆ ಅವಳ ತಂಗಿನೇ. ಒಂದ್ ವೇಳೆ ಅಮ್ಮ ಹೇಳಿರೋ ಮಾತನ್ನ ಅವಳು ಮೀರ್ಬೋದು, ಆದ್ರೆ ಅಕ್ಕನ ಮಾತನ್ನ ಯಾವತ್ತೂ ಮೀರಲ್ಲ. ಈ ಅಮ್ಮು ಆರ್ತಿ ಮಾತನ್ನ ಯಾವ್ದೇ ಕಾರಣಕ್ಕೂ ತೆಗ್ದು ಹಾಕಲ್ಲ. ಅವಳಿಗೆ ಅಕ್ಕನ್ ಮಾತು ಅಂದ್ರೆ ವೇದವಾಕ್ಯ. ಒಂದ್ ವೇಳೆ ಅಪ್ಪ ಅಮ್ಮನ್ ಮಾತನ್ನ ಕೂಡ ನೆಗ್ಲೆಕ್ಟ್ ಮಾಡ್ಬೋದು, ಆದ್ರೆ ಈ ಆರ್ತಿ ಮಾತನ್ನ ತೆಗ್ದು ಹಾಕಕ್ ಸಾಧ್ಯನೇ ಇಲ್ಲ. ನಾನ್ ಹೇಗಾದ್ರೂ ಮಾಡಿ ಈ ಆರ್ತಿನ ನನ್ ದಾಳ ಮಾಡ್ಕೊಂಡ್ರೆ ನನಗೆ ಈಸಿ ಆಗುತ್ತೆ. ಇಬ್ರು ಮಧ್ಯೆ ಡೈರೆಕ್ಟ್ ಆಗಿ ನಾನು ಹುಳಿ ಹಿಂಡೋ ಹಾಗಿಲ್ಲ, ಅಥವಾ ಅದ್ ಸಾಧ್ಯನೂ ಇಲ್ಲ. ಆದ್ರೆ ನಿಧಾನಕ್ಕೆ ತಾಳ್ಮೆಯಿಂದ ಪ್ರಯತ್ನ ಪಟ್ರೆ ಖಂಡಿತ ವರ್ಕೌಟ್ ಆಗುತ್ತೆ. ಈ ಸುಹಾಸಿನಿನೇ ಹಾಗೆ. ಒಂದು ಕೆಲ್ಸ ಕೈ ಹಾಕಿದ್ರೆ ಆ ದೇವ್ರಂತ ದೇವರೇ ಬಂದ್ರು ಕೂಡ ತಪ್ಸಕ್ ಸಾಧ್ಯನೇ ಇಲ್ಲ. ಆರ್ತಿ, ಸ್ವಲ್ಪ ನೀರ್ ತಗೊಂಬಮ್ಮ, ನಾನ್ ಟ್ಯಾಬ್ಲೆಟ್ಸ್ ತಗೋಬೇಕು. ಅತ್ತೆ, ನೀರ್ ತಗೊಳ್ಳಿ. ಆರ್ತಿ, ಅಲ್ಲಿ ಟ್ಯಾಬ್ಲೆಟ್ಸ್ ಇಟ್ಟಿದ್ದೀನಿ, ಸ್ವಲ್ಪ ತರ್ತೀನಮ್ಮ. ಅತ್ತೆ, ಟ್ಯಾಬ್ಲೆಟ್ಸ್ ತಗೊಳ್ಳಿ. ಯಾವ ಟ್ಯಾಬ್ಲೆಟ್ ಅತ್ತೆ ಇದು? ಅದು ನನಗೆ ಯಾವಾಗ್ಲಾದ್ರೂ ತಲೆನೋವು ಬಂದಾಗ ಅಥವಾ ತುಂಬಾ ಟೆನ್ಷನ್ ಆದಾಗ ಈ ಟ್ಯಾಬ್ಲೆಟ್ ತಗೊಳ್ತೀನಮ್ಮ. ಯಾಕತ್ತೆ, ಏನಾಯ್ತು? ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ನಿಮ್ಗೆ ಹೇಳ್ಬೇಕಾಗಿರೋ ವಿಚಾರ ಇದು ಆರ್ತಿ. ಓಕೆ ಸರ್, ಕೀಪ್ ಮೀ ಅಪ್ಡೇಟೆಡ್. ಓ ಹೌದಾ, ಐ ಸಿ. ಸರಿ, ಎನಿ ಟೈಮ್ ಯು ಕಾಲ್ ಮೀ, ಫ್ರೀ ಇರ್ತೀನಿ. ಥ್ಯಾಂಕ್ ಯು. ನೀನು ಹೇಳಿದ್ ಕರೆಕ್ಟ್ ಅಗ್ರಜ. ಯಾರೋ ಇಡಿಯಟ್ಟು ಕಿಶನ್ಗೆ ಬೇಲ್ ಕೊಟ್ಟು ಹೊರಗಡೆ ತಂದಿದ್ದಾನೆ. ಬೇಲ್ ಕೊಟ್ಟಿದ್ದು ಯಾರು ಅಂತ ಏನಾದರೂ ಗೊತ್ತಾಯ್ತಾ? ಅದನ್ನ ತಿಳಿದಾದ್ಮೇಲೆ ನನಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿದ್ದೀನಿ. ಬಟ್ ಅವನಿಗೆ ಯಾರು ಬೇಲ್ ಕೊಡಕ್ ಸಾಧ್ಯ ಅಗ್ರಜ? ಇನ್ಮೇಲಿಂದ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಅವನ್ಗೆ ಯಾವ ಹೊತ್ತಲ್ಲಿ ಏನ್ ಸ್ಕ್ಯಾಮ್ ಬೇಕಾದ್ರೂ ಮಾಡ್ಬೋದು. ಸಚ್ ಎ ಕ್ರಿಮಿನಲ್ ಹೀಸ್.
ವೇದಾಂತ್, ನೀನೀಗ ಕಾಮ್ ಆಗಿದ್ಯಾ ಅಲ್ವಾ? ಕಿಶನಾಗ ಜೈಲಿಂದ ಹೊರಗೆ ಬಂದ, ಅವನಿಗೆ ಬೇಲ್ ಯಾರು ಕೊಟ್ರು? ಅದೇ ನನಗೂ ಅರ್ಥ ಆಗ್ತಿಲ್ಲ ಧ್ರುವ. ಬಟ್ ಬೇಲ್ ಕೊಡ್ಸಿರೋನು ಯಾರೋ ಗಟ್ಟಿ ಪಾರ್ಟಿನೇ ಇರಬೇಕು. ಅದ್ಯಾರು ಅಂತ ನಾನು ಫೈಂಡ್ ಔಟ್ ಮಾಡ್ತೀನಿ. ಆ ಕೆಲಸ ಅವಾಗಲೇ ಸ್ಟಾರ್ಟ್ ಆಗಿದೆ. ಆ ರಾಸ್ಕಲನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವನದೇನ್ ಮೋಡಿ ಮಾಡಿದನೋ ಗೊತ್ತಿಲ್ಲ. ನಮ್ಮಮ್ಮ ಅಂತೂ ಮಾತಿಗೆ ಮುಂಚೆ ಅವನೇ ಹೊಗಳ್ತಾನೆ ಇರ್ತಾರೆ. ನಮ್ಮಮ್ಮ ಅವ್ನ ಹೊಗಳದನ್ನ ಕೇಳಿದ್ರೆ ನಂಗೆ ಮೈಯೆಲ್ಲ ಹೊಡೆದೋಗುತ್ತೆ. ಅವ್ನು ನೋಡಿದ್ರೆ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಅಮ್ಮ, ಇವಾಗ ನಾವು ತಾಳ್ಮೆ ಕಳ್ಕೊಳ್ಳೋ ಟೈಮ್ ಅಲ್ಲ. ತಲೆ ಓಡಿಸಿ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಯು ರಿಲ್ಯಾಕ್ಸ್. ಬರೀ ಬರೀ ಬಂದೆ 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 ಬಂದೆ. ಏನ್ ಹೇಳ್ರಿ? ಏನು ಇನ್ನೇನು ಪೂಜೆ ಪುನಸ್ಕಾರ ಎಲ್ಲ ಮುಗಿತಲ್ಲ, ನಾನು ಸ್ವಲ್ಪ ಮೆಸ್ ಕಡೆ ಹೋಗಿದ್ ಬರ್ತೀನಿ. ಒಂದ್ ನಿಮಿಷ ರೀ, ಈಗ ಬಂದೆ. ಏನು ತಾನೇ ನಾನೇ ನಾನೇ ತಾನೇ ತನ್ನಿನ ನೀನಾ ತಾನಾ ಯಾಕೆ ಪ್ರೀದು? ನೀವ್ ನಡೀರಿ ನಡೀರಿ. ಇದ್ಯಾವ ಗಾಡಿ ಪರಿ? ಯಾರ್ದಿದು? ಈ ಕ್ಷಣದಿಂದ ಇದು ನಿಮ್ದೇ ರೀ. ನಂದ? ಇದ್ಯಾಕೆ ಪರಿ ನನಗೆ? ನೀವು ನಮಗೋಸ್ಕರ, ಈ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ದುಡಿದಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಎಲ್ಲಿ ನೋಡಿದ್ರು ನಡ್ಕೊಂಡೆ ಓಡಾಡ್ತೀರಪ್ಪ. ಅದಕ್ಕೆ ಇವತ್ತಿಂದ ನೀವು ಜಮ್ ಅಂತ ಗಾಡಿಲಿ ಓಡಾಡ್ಲಿ ಅಂತ ನಿಮ್ಗೋಸ್ಕರ ಇದನ್ನ ತಂದಿದ್ದೀನಿ. ಯಾಕ್ರಿ ಹೀಗ್ ನೋಡ್ತಿದ್ದೀರಾ? ಇದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ನನಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಪರಿ. ನೀನ್ ಕೂಡ ಎಲ್ರ ತರ ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಶುರು ಮಾಡಿದ್ಯಲ್ಲ, ನನಗಿದು ತುಂಬಾ ಇಷ್ಟ ಆಗೋಯ್ತು. ನಿಜ ಹೇಳ್ಬೇಕು ಅಂದ್ರೆ ನನಗೆ ದುಡ್ಡು ಹೊಂದಾಣಿಕೆ ಆದಾಗಲೆಲ್ಲ ಈ ಥರದ್ದೊಂದು ಗಾಡಿ ತಗೋಬೇಕು ಅಂತಾನೆ ಇದ್ದೆ. ಆದ್ರೆ ಆರ್ತಿ ಮದ್ವೆ ಖರ್ಚು, ಈಗ ಅಮ್ಮ ಮದ್ವೆ, ಇವುಗಳ ನಡುವೆ ಇದು ಯಾಕೆ ಅಂತ ಸುಮ್ಮನೆ ಆಗಿದ್ದೆ. ಅಂದ್ರೆ ನಿಮಗ್ ಖುಷಿ ಆಯ್ತು ತಾನೆ? ತುಂಬಾನೇ ಖುಷಿ ಆಯ್ತು ಪರಿ. ಆದ್ರೆ ಈಗ ಇದನ್ನ ತರೋದಕ್ಕೆ ಹೋದೆ, ಇರೋ ದುಡ್ಡನ್ನ ಅಮ್ಮ ಮದ್ವೆ ಬಳಸ್ಬೋದಾಗಿತ್ತಲ್ಲ. 25,000 ಖರ್ಚು ಮಾಡಿದ್ದೀನಿ ಅಷ್ಟೇ. ಇನ್ನೂ 24,75,000 ಇದೆ. ಇವ್ರು ಯಾಕೆ ಚಿಂತೆ ಮಾಡ್ತಿದ್ದಾರೆ? ಅಮ್ಮ ಮದ್ವೆನ ಚೆನ್ನಾಗಿ ಜೋರಾಗಿ ಮಾಡಬಹುದು. ನೀನು ಪದೇ ಪದೇ ನನ್ನನ್ನ ಮಾತಲ್ಲಿ ಕಟ್ಟಾಕ್ತಾ ಇದೀಯ. ನೀವು ಸುಮ್ನೆ ಮೋಷನಲ್ ಆಗ್ಬೇಡಿ. ಗಾಡಿಲಿ ಒಂದು ರೌಂಡ್ ಹೊಡ್ ಬಂದ್ಬಿಡಿ. ಅದು ಮೋಷನಲ್ ಅಲ್ವೇ, ಎಮೋಷನಲ್. ಏನೋ ಒಂದು ಹೋಗ್ಬಿಟ್ಟು ಬನ್ರಿ. ಖಂಡಿತ ಹೋಗಿ ಬರ್ತೀನಿ. ಅದ್ರ ಜೊತೆಲಿ ನೀನು ಬರ್ಬೇಕು. ನಾನಾ? ಅಯ್ಯಯ್ಯೋ, ನಾನ್ ಬರಲ್ಲಪ್ಪ. ಅಮ್ಮ ನೀನ್ ಹೋಗ್ಲೇಬೇಕಷ್ಟೇ. ಅಪ್ಪ ಬನ್ನಿ ಗಾಡಿ ತೆಗಿ ಬನ್ನಿ. ಅಯ್ಯೋ ಸುಮ್ನೆ ಇರುಪರಿ, ಎಲ್ಲ ಆಗುತ್ತೆ. ನೀವು ಹೋಗ್ಬಿಟ್ಟು ಬನ್ರಿ ಸುಮ್ನೆ. ಅಯ್ಯೋ ಬಾಮ, ನಾನು ಹೆಲ್ಪ್ ಮಾಡ್ತೀನಿ, ನೀನ್ ಕೂತ್ಕೋಬೇಕಷ್ಟೇ. ಕೂತ್ಕೋ ಕೂತ್ಕೋ, ಒಂದ್ ನಿಮಿಷ ಕೂತ್ಕೋ. ಮೆಲ್ಲ ಮೆಲ್ಲ ಅಮ್ಮ. ಅಪ್ಪ ಒಂದ್ ಸೆಕೆಂಡ್ ಅಮ್ಮ, ಒಂದ್ ನಿಮಿಷ ಹಂಗೆ ಇರು. ಬಂದೆ ಬಂದೆ ಬಂದೆ. ನಿಧಾನ ಅಯ್ಯೋ ಇರು. ಅಯ್ಯೋ ಕಂದ ಬಿಡೆ. ನೀನ್ ಸುಮ್ನೆ ಇರ್ತೀಯಾ? ಕೊಡು 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 ರೀ. ನೀವು ಹುಷಾರು ಕೊಡಿಸ್ರಿ ರೀ. ಹುಷಾರು. ಸೂಪರ್ ಸೂಪರ್ ಅಮ್ಮ, ಹುಷಾರು. ರೈಟ್ ರೈಟ್.
ವೇದಾಂತ್, ನೀನೇನು ಯೋಚನೆ ಮಾಡಬೇಡ, ಇದೆಲ್ಲ ಸರಿ ಹೋಗುತ್ತೆ. ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೇಗೆ? ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ನೀನ್ ಹೀಗೆ ಕೂತ್ರೆ ಹೇಗೆ ವೇದಾಂತ್? ಆ ಕಿಶನ್ಗೆ ಒಳ್ಳೆ ಪಾಠ ಕಲ್ಸೋಣ ಅಗ್ರಜ. ಅಲ್ಲಿ ತನಕ ತಲೆ ಕೆಡ್ಸ್ಕೊಳ್ಬೇಡ, ರಿಲ್ಯಾಕ್ಸ್. ನಾನು ಕೂಡ ಪರಿಯಮ್ಮನ ಹತ್ರ ಮಾತಾಡಿ ಕಿಶನ್ ಬಗ್ಗೆ ಎಲ್ಲ ಹೇಳ್ತೀನಿ. ಅವ್ರಿಗೊಂದ್ ಬಗ್ಗೆ ಗೊತ್ತಿಲ್ಲ, ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಅವ್ರಿಗಿರೋ ಭ್ರಮೆ ದೂರ ಆಗ್ಬೇಕು, ಅವನಿಗೆ ಅವ್ರ ಬಗ್ಗೆ ಗೊತ್ತಾಗಬೇಕು. ನಿಜ ರಾಜಣ್ಣ, ನಾವ್ ಈ ಕೆಲ್ಸನ ಮೊದ್ಲು ಮಾಡ್ಬೇಕು. ಅವ್ನ್ ಬಂಡವಾಳ ಮಾಡ್ತಾ ಇದ್ದೀರಾ ಅತ್ತೆ? ನನ್ನ ಹತ್ರ ಹೇಳಿ ಪರವಾಗಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ನನಗೆ ಸಾವಿರಾರು ಟೆನ್ಷನ್ ಇರುತ್ತೆ. ಆ ರಗಳೆ ಎಲ್ಲ ನಿನಗೆ ಯಾಕೆ, ನೀನ್ ಆರಾಮಾಗಿರು. ಅದೇಗಾಗುತ್ತೆ ಅತ್ತೆ? ನೀವ್ ಈ ರೀತಿ ಇರ್ಬೇಕಾದ್ರೆ ನನ್ ಪಾಡು ನಾನಿದ್ರೆ ಅದ್ ತಪ್ಪಾಗುತ್ತೆ. ಅದ್ ಏನೇ ಇದ್ರು ನನ್ನ ಹತ್ರ ಹೇಳಿ. ಈ ವಿಷಯನ ನಿನ್ನ ಹತ್ರ ಹೇಗೆ ಹೇಳ್ಕೊಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಮ್ಮ. ಇವತ್ತು ಅರ್ಲಿ ಮಾರ್ನಿಂಗು ನಂಗೊಂದು ಕೆಟ್ಟ ಕನ್ಸು ಬಿತ್ತು. ಏನು ಕೆಟ್ಟ ಕನ್ಸ? ಸುಮ್ಮನೆ ಏನೋ ಒಂದಾಗಿದ್ದಿದ್ರೆ ನಾನು ತಲೆ ಕೆಡಿಸ್ಕೋತಾ ಇರ್ಲಿಲ್ಲ ಆರ್ತಿ. ಈ ಕನ್ಸು ನಮ್ ವೇದಾಂತ್ ಮತ್ತೆ ಅಮೂಲ್ಯನ್ ಬಗ್ಗೆ ಆಗಿತ್ತು. ಏನ್ ಕನ್ಸತ್ತೆ? ಬೆಳಗಿನ ಜಾವತ್ ಕನ್ಸು ನಿಜ ಆಗುತ್ತಂತೆ. ಅದೇನು ಅಂತ ಹೇಳಿ. ಅದು ಒಂಥರ ವಿಚಿತ್ರ ಕನ್ಸು ಆರ್ತಿ. ವೇದಾಂತ್ ಮತ್ತೆ ಅಮೂಲ್ಯ ಮದುವೆ ಮಂಟಪ ಹೊತ್ಕೊಂಡು ಉರ್ದ ಹಾಗೆ, ಬೆಂಕಿಲಿ ಎಲ್ರೂ ಸುಟ್ಟು ಹೋದಾಗೆ. ಆಮೇಲೆ ಅಮೂಲ್ಯ ಮಾತ್ರ ಒಬ್ಳೆ ಬಿಳಿ ಸೀರೆ ಉಟ್ಕೊಂಡ ಹಾಗೆ. ರೌಡಿ ಬೇಬಿ, ರೌಡಿ ಬೇಬಿ, ಇಲ್ಲಿ ರೌಡಿ ಬೇಬಿ ಅಂದ್ರೆ ಯಾರ್ರೀ? ಬೆಳಗ್ಗೆ ಯಾರ ಮುಖ ನೋಡ್ಕೊಂಡ್ ಬಂದೆ ಗುರು? ಇವತ್ತು ನೀನ್ ಇಲ್ಲಿಂದ ಜೀವ ಸಹಿತ ಹೋಗೋದು ಡೌಟೇ ಬಿಡು. ಯಾವನವನು ರೌಡಿ ಬೇಬಿ ಅಂತೀರಣ್ಣ? ಓಹೋ, ಹಲೋ, ಹೆಂಗಿದೆ ಮೈಗೆ? ಅಯ್ಯೋ ಮೇಡಮ್, ಒಂದ್ ನಿಮಿಷ, ಕುಡಿಯಕ್ಕೆ ಬರೋರ್ ತರ ಬರ್ತಿರಲ್ಲ. ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ. ಇಲ್ಲಿ ನೆಟ್ಟಿಗೆ ನೀಟಾಗಿ ಅಮೂಲ್ಯ ಅಂತ ಇದೆ ತಾನೆ? ಮತ್ತಿನ್ನೇನು ಅಧಿಕ ಪ್ರಸಂಗತನ? ಯಾರು ನಿಮ್ಗೆ ರೌಡಿ ಬೇಬಿ ಅಂತ ಕರೆದೇ ಕೇಳಿದ್ದು? ಮೇಡಮ್, ನನಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ. ಪಕ್ಕದ ಆಫೀಸಲ್ಲಿ ಒಂದು ಡೆಲಿವರಿ ಇತ್ತು. ಅಲ್ಲಿ ಒಬ್ರ ಹತ್ರ ವಿಚಾರಿಸಿದಾಗ ಅಮೂಲ್ಯ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ರೌಡಿ ಬೇಬಿ ಅಂದ್ರೆ ಯಾರು ಬೇಕಿದ್ರು ಹೇಳ್ತಾರೆ, ಎಲ್ರು ಅವ್ರನ್ನ ಹಾಗೆ ಕರೆಯೋದು ಅಂತ ಅಂದ್ರು ಮೇಡಮ್. ಸಾರಿ ಮೇಡಮ್. ಬದುಕೊಂಡ್ರಿ, ಆದ್ರೆ ನನ್ನ ಯಾರು ರೌಡಿ ಬೇಬಿ ಅಂತ ಕರಿಬಾರ್ದು. ರೌಡಿ ಬೇಬಿ ಅಂತ ನನಗ್ ನಾನ್ ಮಾತ್ರ ಕರ್ಕೊಳ್ಳೋದು, ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್. ಮತ್ತಿನ್ನೇನ್ ಹೊಡ್ರಿ, ರೀ ನಿತ್ಕೊಳ್ರಿ. ನಾನು ಕರಿಯಕ್ ಹೇಳ್ದವನು ನನ್ ಕೈಗೆ ಸಿಗ್ಬೇಕು. ನಮ್ ಮಿಕ್ಸಿ ಒಳಗ್ ಹಾಕಿ 4 ಮೆಣಸಿನ್ಕಾಯಿ ಹಾಕಿ ಕೆಂಪು ಚಟ್ನಿ ಮಾಡ್ಬಿಡ್ತೀನಿ. ಕೆಂಪು ಚಟ್ನಿಗೆ ನಮ್ಗೆ ವಡೆ ಸಿಗುತ್ತೆ, ನೀವು ತಿಥಿ ಮಾಡೋರೇ ಬಿಡಿ. ನೋಡಿ ನದ್ನಿ, ಏನಿದು? ಜೊತೆಯಲ್ಲಿ ಜೊತೆ
ಜೊತೆಲಿ ಇರುವೆನು ಹೀಗೆ ಎಂದು. ಖುಷಿಯಾಗಿ ಹಾಡೆಲ್ಲ ಬರ್ತಾ ಇದೆ. ಇನ್ನೇನ್ ಪುರಿ, ಕನ್ಸಿನ ಗಾಡಿ ಕೈಯಲ್ಲಿದೆ, ಸಾಲದಕ್ಕೆ ಹೆಂಡತಿ ಹಿಂದ್ಗಡೆ ಕೂತ್ಕೊಂಡಿದ್ದಾಳೆ. ಇನ್ನೇನ್ ಬೇಕು ನನಗೆ? ಸ್ವರ್ಗಕ್ಕೆ 3 ಗೇಣು. ಬರ್ತಾ ಬರ್ತಾ ನಿಮ್ ವಯಸ್ಸು ಕಡಿಮೆ ಆಗ್ತಾ ಇದೆ. ವಯಸ್ಸಾಗೋದು ದೇಹಕ್ಕೆ ಪರಿ, ಮನ್ಸಿಗಲ್ಲ. ಇದು ಮನ್ಸಿನ ವಿಷಯ. ನೀನು ಗಟ್ಟಿಯಾಗಿ ಕೂತ ಇನ್ನೊಂದು ಸ್ವಲ್ಪ ಜೋರಾಗಿ ಓಡಿಸ್ತೀನಿ. ಆಯ್ತಾಯ್ತು, ಈ ಖುಷಿನಲ್ಲಿ ನೀವು ನಿಧಾನಕ್ಕೆ ಓಡಿಸಿ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಯಾಕೆ, ಏನು, ಎತ್ತ ಅಂತ ನನಗೊಂದು ಅರ್ಥ ಆಗ್ಲಿಲ್ಲ ಆರ್ತಿ. ಕನ್ಸನ್ನ ನೆನ್ಪು ಮಾಡ್ಕೊಳಕ್ಕೇನೆ ನನಗ್ ಭಯ ಆಗುತ್ತೆ. ಹೌದಾ ಅತ್ತೆ? ಇದನ್ನೆಲ್ಲ ಕೇಳ್ತಿದ್ರೆ ನನ್ಗೂ ತುಂಬಾ ಭಯ ಆಗ್ತಿದೆ. ನೀನ್ ಹೇಳ್ದಾಗೆ ಬೆಳಗಿನ ಜಾವತ್ ಕನ್ಸು ನನ್ಸಾಗುತ್ತೆ ಅಂತ ಹೇಳ್ತಾರೆ, ಆದ್ರೆ ನನಗದ್ರಲ್ಲೆಲ್ಲ ನಂಬಿಕೆ ಇಲ್ಲ ಆರ್ತಿ. ನಿನ್ ತಂಗಿ ಅಮೂಲ್ಯನು ಎಷ್ಟು ಒಳ್ಳೆ ಹುಡುಗಿ, ಮತ್ತೆ ನಮ್ ವೇದಾಂತ್ ಅವಳನ್ನ ಎಷ್ಟು ಇಷ್ಟಪಡ್ತಾನೆ ಅಂತ ನಿನಗೂ ಗೊತ್ತಲ್ವಾ. ನೀನೇನು ಯೋಚನೆ ಮಾಡ್ಬೇಡ, ಅವರಿಬ್ರಿಗೆ ಏನು ತೊಂದರೆ ಆಗಲ್ಲ. ಇಬ್ರು ಮದ್ವೆ ಆಗಿ ಚೆನ್ನಾಗಿರ್ತಾರೆ ಅಂತ ನನಗ್ ನಂಬಿಕೆ ಇದೆ. ಹಾಗೇನೆ ನಾನ್ ಧೈರ್ಯ ತಗೊಂಡೆ. ಆದ್ರೂ ಹಾಗಾಗ್ಬಿಟ್ರೆ ಅಂತ ಭಯ, ಮನ್ಸಲ್ಲೇನೋ ಕಸ್ವಿಸಿ ಇದೆ ಆರ್ತಿ. ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೆ. ಇವಾಗ ಆ ಯೋಚನೆನ ನಿನ್ ತಲೆಗೂ ಹಾಕ್ಬಿಟ್ಟೆ ನಾನು. ಛೇ, ಹಾಗೆಲ್ಲ ಏನೂ ಇಲ್ಲ ಅತ್ತೆ, ಇದೊಂದು ಕೆಟ್ಟ ಕನ್ಸು ಅಂತ ಮರ್ತ್ಬಿಡಿ. ನೀವ್ ಹೇಳ್ದಾಗೆ ಧೈರ್ಯ ತಗೊಳ್ಳೋದೇ ಸರಿ. ದೇವ್ರಿದಾನೆ, ಏನೂ ಆಗಲ್ಲ. ಥ್ಯಾಂಕ್ಸ್ ಆರ್ತಿ, ನೀನ್ ಇಷ್ಟು ಧೈರ್ಯ ಹೇಳಿದ್ದು ನನ್ನಲ್ಲಿದ್ದ ಟೆನ್ಷನ್ ಎಲ್ಲ ಕಡಿಮೆ ಆಯ್ತು. ಅಮ್ಮಗೂ ವೇದಾಂತ್ಗೂ ಯಾವುದೇ ತರ ತೊಂದ್ರೆನೂ ಆಗಲ್ಲ. ಹಾಗೇನಾದ್ರೂ ತೊಂದರೆ ಆಗುತ್ತೆ ಅಂತ ಅನ್ಸಿದ್ರೆ ಮನೇಲಿ ಒಂದು ಹೋಮ ಮಾಡಿಸ್ಬಿಡೋಣ, ಅವಾಗ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಆರ್ತಿ? ಅತ್ತೆ, ಹಾಗೆ ಮಾಡೋಣ. ಎಲ್ಲ ಯಾಕೆ ತರಿಸಿದೆ ರೋಡಿ ನಾದ್ನಿ? ಇದ್ಯಾವಾಗಿಂದ ಸ್ಟಾರ್ಟ್ ಆಯ್ತು ಹುಚ್ಚು? ಏನಾದ್ರೂ ಹಾಕಿ ಪ್ಲೇಯರ್ ಆಗಿ ಒಲಿಂಪಿಕ್ಸ್ ಹೋಗೋ ಪ್ಲಾನ್ ಏನಾದ್ರು ಇದೆಯಾ? ಅಯ್ಯೋ ಇಲ್ಲ ಬಾಬಾ, ನಾನೇ ಆರ್ಡರ್ ಮಾಡಿದ್ದೆ, ಮರ್ತೋಗಿತ್ತು. ಇದನ್ನ ಕಿಶನ್ ಕಾಲ್ ಮುರಿಯೋದಕ್ಕೆ ಅಂತ ತರಿಸಿರೋದು. ಇನ್ನೊಂದ್ಸಲ ನನ್ನ ಮನೆ ಕಡೆ ಕಾಲಿಡ್ಲಿ, ವಾಪಸ್ ಹೋಗುವಾಗ ಅವ್ನ್ ಕಾಲು ಅವ್ನ ಕೈಯಲ್ಲಿರುತ್ತೆ, ಹಾಗೆ ಮಾಡ್ಬಿಡ್ತೀನಿ. ನಮ್ಮ ಅವಸರದಿಂದ ಬಂದು ನನ್ ಮೂಡು ವೇದಾಂತ್ ಮೂಡು ಹಾಳು ಮಾಡ್ಬಿಟ್ಟ ರಾಸ್ಕಲ್. ರೌಡಿನಾದ್ನಿ, ನಿನ್ಗಿರೋ ಧೈರ್ಯನೇ ಸಾಕು. ಜೊತೆಗೆ ಅವನು ದೊಡ್ಡ ಕ್ರಿಮಿನಲ್, ಅವನ ಜೊತೆ ಹುಡುಗರು ಇರ್ತಾರೆ. ನೀನೊಬ್ಳೆ ಹೋಗಿ ಯಾಕೆ ರಿಸ್ಕ್ ತಗೊಳ್ತೀಯ? ಅಗ್ರಜ ಹೇಳ್ದಾಗೆ ಅವನೇನೋ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾನೆ. ನಾವಿಬ್ರು ಸೇರ್ಕೊಂಡು ಅವನ ಪ್ಲಾನ್ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಹಾಳಾಗೋಗ್ಲಿ ಬಾಬಾ, ಅದ್ ಹೆಂಗೋ ನಮ್ಮಮ್ಮನ್ ಪೂಸಿ ಹೊಡೆದು ನೈಸ್ ಮಾಡ್ಬಿಟ್ಟಿದ್ದಾನೆ. ಎಲ್ಲದಕ್ಕಿಂತ ಮೊದಲು ನಮ್ ಪರಿಗೆ ಅವ್ನ ರಿಯಲ್ ಕ್ಯಾರೆಕ್ಟರ್ನ ಅರ್ಥ ಮಾಡಿಸ್ಬೇಕು. ಕರೆಕ್ಟ್. ಮೊದಲು ಪರಿ ಎತ್ತೆಗೆ ಅವ್ನ ನಿಜವಾದ ಮುಖವಾಡ ಏನು ಅಂತ ಗೊತ್ತು ಮಾಡಿಸಿದ್ರೆ ನೆಕ್ಸ್ಟ್ ಮೂಮೆಂಟ್ ಅವ್ನು ನಿಮ್ ಮನೆಗೆ ಬರಕ್ಕಾಗಲ್ಲ. ಮೊದಲು ನಾವಿಬ್ರು ಅದನ್ನ ಮಾಡೋಣ. ಬಾಬಾ, ಮುಲಾಜೆ ಇಲ್ಲ, ಸಮಾಧಾನ ಭೇದ ಎಲ್ಲ ಟ್ರೈ ಮಾಡೋಣ. ಹೋಗ್ಲಿಲ್ಲ ಅಂದ್ರೆ